US ಇಂದ ಕಾಲ್ ಬರ್ತಾ ಇದೆ. ಪಿಕ್ ಮಾಡು. ಹಲೋ, ಯಾ, ಐ ನೋ ದಟ್. I'll get back. Thank you. ಏನಂತೆ ಆನಂದ್? ಏನಂದ್ರು? ಅಂದರೆ ಆದಷ್ಟು ಬೇಗ ಡಿಸೈಡ್ ಮಾಡಿ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು. ಅಂದಮೇಲೆ ಏನಾದರೂ ಒಂದು ಡಿಸಿಷನ್ಗೆ ಬರಲೇಬೇಕಲ್ವಾ ನೀನು? ನಾನು ಆಲ್ರೆಡಿ ಡಿಸೈಡ್ ಮಾಡಾಯ್ತು ಅಪರ್ಣ. ನಿನ್ನ ಜೊತೆ ಒಂದು ಸರ್ತಿ ಮಾತಾಡಿ ಅವ್ರಿಗೆ ಹೇಳೋಣ ಅಂತ ಇದ್ದೆ ಅಷ್ಟೇ. ನನಗೆ ಈ ಕೆಲಸ ಬೇಡ. ನಾನು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಗೆಳೆಯನಿಗೆ ಈಗ ನನ್ನ ಅವಶ್ಯಕತೆ ತುಂಬ ಇದೆ. ಬಿಸ್ನೆಸ್ ಅಂತ ಬಂದರೆ ಅವನ್ನ ಮೀರಿಸೋರೇ ಇಲ್ಲ, ಅವನಿಗೆ ಯಾರೂ ಸಾಟಿನೇ ಇಲ್ಲ. ಆದರೆ ಪರ್ಸನಲ್ ವಿಷಯಕ್ಕೆ ಅಂತ ಬಂದರೆ ಅವನು ಎಳೆ ಮಗು ಥರ ತುಂಬ ಇನ್ನೋಸೆಂಟು. ಹೊಸ ಜೀವನಕ್ಕೆ ಕಾಲಿಡ್ತಿರೋ ಇಂಥ ಹೊತ್ತಲ್ಲಿ ಅವನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ ಅಪರ್ಣ. ಯಾವತ್ತು ಭೂಮಿಕಾತ್ಗೆ ಅವನು ಮಗುವಿನಂಥ ಮನಸ್ಸನ್ನು, ಇನ್ನೋಸೆನ್ಸನ್ನು ಅರ್ಥ ಮಾಡ್ಕೋತಾರೋ, ಅವನ್ನ ಮನಸ್ಸಾರೆ ಒಪ್ಕೋತಾರೋ, ಅಲ್ಲಿವರೆಗೂ ನಾನು ಅವನ ಜೊತೆಗೆ ಇರಲೇಬೇಕಾಗುತ್ತೆ. ಸಾರಿ, ನಾನೊಬ್ಬನೇ ಅಲ್ಲ, ನೀನು ಇರಬೇಕು, ನಾವಿಬ್ಬರು ಅವನ ಜೊತೆಗಿರಬೇಕು. ಎಸ್, ನನಗೆ ಗೊತ್ತು ಅಪರ್ಣ, ದೊಡ್ಡ ಕಂಪನಿ, ದೊಡ್ಡ ಆಫರು, ಸಂಬಳ ಸವಲತ್ತು ಎಲ್ಲ ದೊಡ್ಡದಾಗೇ ಇರುತ್ತೆ. ಈ ಕೆಲಸ ನಾನು ಬೇಡ ಅಂತಿರೋದಕ್ಕೆ ಯಾರನ್ನಾದ್ರೂ ಸಾರಿ ಕೇಳಬೇಕು ಅಂದರೆ ನಿನ್ನ ಹತ್ರ ಮಾತ್ರ ಸಾರಿ ಕೇಳಬೇಕು. ಅಪರ್ಣ, ಹೆಂಡತಿಯಾಗಿ, ತಾಯಿಯಾಗಿ ನೀನು ತುಂಬಾನೇ ಕನಸುಗಳನ್ನ ಇಟ್ಕೊಂಡಿದ್ದೆ. ಆದರೆ ಇವತ್ತು ನಾನು ಅದನ್ನು ನನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಸಾರಿ. ದಯವಿಟ್ಟು ನಾನು ಕ್ಷಮಿಸ್ಬೇಕು. ಆನಂದ್, ನೀನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ನೀನು ಈ ಡಿಸಿಷನ್ ತೊಗೊತಿರೋದು ನನಗೇನು ಶಾಕಿಂಗ್ ಆಗಿಲ್ಲ. ನನಗಿದು ಮುಂಚೆನೇ ಗೊತ್ತಿತ್ತು. ಮೋರ್ ಓವರ್, ಗೌತಮ್ಗೆ ನಿನ್ನಂಥ ಫ್ರೆಂಡ್ ಸಿಕ್ಕಿರೋದಕ್ಕೆ ಅವ್ನು ತುಂಬ ಲಕ್ಕಿ. ಫ್ರೆಂಡ್ಶಿಪ್ ವಿಷಯದಲ್ಲಿ ಮಾತ್ರ ಅಲ್ಲ, ಫ್ಯಾಮಿಲಿ ಅಂತ ಬಂದರೆ ನನ್ನ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ನೀನು ಎಷ್ಟು ಸಿನ್ಸಿಯರ್ ಆಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗಷ್ಟೇ ಸಾಕು. ಆ ಫೀಲೇ ನಂಗೆ ತುಂಬ ಖುಷಿ ಕೊಡುತ್ತೆ. ಆನಂದ್, ನಿನ್ನ ವಿಷಯದಲ್ಲಾಗಿರ್ಬೋದು, ನಾನು ಯಾವತ್ತೂ ಅದನ್ನು ದುಡ್ಡಿಂದ ಅಥವಾ ನೀನು ಮಾಡೋ ಕೆಲಸದಿಂದ ಅಳಿಯೋಳಲ್ಲ. ನೀವೇ ತಾನೇ ಹೇಳಿದ್ದು ಗೊತ್ತಾಗ್ತಿಲ್ಲ ಯಾರನ್ನಾದ್ರೂ ಕಳ್ಸಿ ಅಂತ. ಯಾರನ್ನಾದ್ರೂ ಕಳಿಸಿ ಹಿಂದೆ, ಅದಕ್ಕೆ ನೀವೇ ಬಂದು ನಿಂತ್ಕೊಳ್ಳೋದು, ಅದು ಈ ಕಾಸ್ಟ್ಯೂಮ್ ಅಲ್ಲಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ನಾನು ಮದುಮಗಳು ಯಾವ ಕೆಲಸನೂ ಮಾಡಬಾರ್ದು ಅಂತ ಸುಮ್ಮನೆ ಕೂರಿಸಿದ್ರು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಸರಿ, ಅಮ್ಮ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತೀನಿ. ಅದು ಚೌಲ್ಟ್ರಿ ಇಲ್ಲೇ ಅಲ್ವಾ? ಅಲ್ಲ, ಅದು ನೀವು ಫೋನ್ ಮಾಡಲೇಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಬರಕ್ಕೆ ಹೇಳ್ತೀರಾ ಪ್ಲೀಸ್? ಯಾಕೆ, ಏನಾಯ್ತು? ನೀವು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಹೇಳಲ್ಲ? ಅದು ನಾವು ಬುಕ್ ಮಾಡಿರೋ ಮಂಟಪದಲ್ಲಿ ಇನ್ನೊಂದು ಮದುವೆ ನಡೀತಿದೆ. ಆ ಮದುವೆ ಮುಗಿಯೋವರೆಗೂ ನಮಗೆ ಮಂಟಪ ಸಿಗಲ್ಲ. ಈ ಸಿಚುವೇಶನ್ ಹೀಗಿದೆ. ಒಂದೇ ಮಂಟಪದಲ್ಲಿ ಒಂದೇ ದಿನ 2 ಮದುವೆನಾ? ಹಾ, ಮದುವೆ ಸೀಸನ್ ಅಲ್ವಾ? ಇಂಥ ಛತ್ರದಲ್ಲಿ ದಿನಕ್ಕೆ 2-3 ಮದುವೆ ನಡೀತಿರುತ್ತೆ. ಒಂದೊಂದ್ಸಲ 4 ನಡೆಯುತ್ತೆ. ಅದು ಮದುವೆ ತುಂಬಾ ಹೊತ್ತು ಮುಂಚೆನೆ ಮುಗ್ದೋಗಿರ್ಬೇಕಾಗಿತ್ತು. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಾಬ್ಲಮ್ ಆಗೋಯ್ತು. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರ ಬಾಯಿ ಚಪ್ಪಲಕ್ಕೆ ಹೇಳಿಲ್ಲ. ಈಗ ಅರ್ಥ ಆಗ್ತಾ ಇದೆ ಮದುವೆ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇರುತ್ತಲ್ವಾ. ಮದುವೆ ಅಂದ್ರೇನೆ ದೊಡ್ಡ ಪ್ರಾಬ್ಲಮ್ ಅಲ್ವಾ? ಸಾರಿ, ನಾನು ಏನು ಹೇಳಕ್ ಬಂತು? ಹೇಳಿದ್ದು ಸರಿ ಇದೆ. ಇದು ಒಳಗಡೆ ಏನೋ ಸಮಸ್ಯೆ ಆಗಿದೆ ಅಂದ್ರಲ್ಲ, ನಾನೇನಾದ್ರು ಸಾಲ್ವ್ ಮಾಡ್ಬೋದಾ? ಆ ಸಮಸ್ಯೆ ಯಾರಿಂದಾನು ಸಾಲ್ವ್ ಮಾಡೋಕ್ಕಾಗಲ್ಲ. ಮದುವೆ ಗಂಡು ತುಂಬಾ ಕುಡಿದು ಬಿಟ್ಟಿದ್ದಾರೆ. ಸೊ ಈಗ ಅಮ್ಮನಿಗೆ ಮತ್ತೆ ಉಳಿದವ್ರಿಗೆ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳ್ಬೇಕಾ?
ಯಾ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. Have a nice day, sir. ಥ್ಯಾಂಕ್ ಯು. ವಾವ್, ಎಷ್ಟು ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಫೈನಲಿ ನನ್ ಡ್ರೀಮ್ ನನ್ಸಾಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಜೀವಾ, ನನ್ ಫ್ರೆಂಡ್ಸ್ ನಮ್ ಹನಿಮೂನ್ಗೆ ಅಂತ ಮಾಡಿರೋ ಸರ್ಪ್ರೈಸ್ ಗಿಫ್ಟ್ ಹೇಗಿದೆ? ಕೇಳೋದೇನ್ ಬಂತು, ಸಖತ್ತಾಗಿದೆ. ಮಹಿ ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಜುವೆಲ್ಸ್ ತೆಗ್ದಿಡ್ತಾ ಇದ್ದೀನಿ. ಅಜ್ಜಿ ಕೊಟ್ಟಿರೋ ನೆಕ್ಲೆಸ್ ತೆಗ್ದಿಟ್ಟಿದ್ಯಾ, ಈಗ ಬಳೆ ತೆಗಿತಾ ಇದೆಯಾ? ಹಾಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಜೀವಾ, ಈ ಜುವೆಲ್ಸ್ ಎಲ್ಲ ನನ್ನ ಕ್ಯಾರೆಕ್ಟರ್ಗೆ, ನನ್ನ ಕಾಸ್ಟ್ಯೂಮ್ಗೆ ಯಾವುದಕ್ಕೂ ಸೂಟ್ ಆಗಲ್ಲ. ನನ್ಗೆ ನೀನ್ ಕಟ್ಟಿರೋ ತಾಳಿ ಒಂದೇ ಸಾಕು. ಅಜ್ಜಿ ಕೊಟ್ರಲ್ಲ ಅಂತ ಜುವೆಲ್ಸ್ ನ ಹಾಕೊಂಡೆ ಅಷ್ಟೇ. ಇವಾಗ ಅದ್ ಬಿಡು. ಜೀವಾ, ನೀನ್ ಯಾಕೆ ಬೇಜಾರಲ್ಲಿದ್ಯಾ? ನಿನ್ ಖುಷಿ ಆಗ್ತಿಲ್ವಾ? ನಮ್ ಲೈಫಲ್ಲಿ ಎಂತ ಸ್ಪೆಷಲ್ ಮೂಮೆಂಟ್ ಇದು. ಮಹಿ, ನನ್ನ ಮನ್ಸಲ್ಲಿ ತುಂಬಾನೇ ಗಿಲ್ಟ್ ಕಾಡ್ತಾ ಇದೆ. ಇವತ್ತು ಭೂಮಿಕಾ ಅಕ್ಕನ್ ಮದುವೆ. ನಾವ್ ಅಲ್ಲಿರ್ಬೇಕಿತ್ತು, ಬಟ್ ಆದ್ರೆ ನಾವ್ ಇಲ್ಲಿದ್ದೀವಿ. ಇದೆಷ್ಟು ಸರಿ ಮಹಿ? ಮನ್ಸಲ್ಲಿ ಈ ಗಿಲ್ಟ್ ಇಟ್ಕೊಂಡು ಖುಷಿಯಾಗಿರೋಕೆ ಹೇಗ್ ಸಾಧ್ಯ? ನಾವ್ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಲ್ವಾ ಜೀವ? ಮತ್ತೆ ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ತುಕ್ಕು ಭೂಮಿಕಾ ಅದ್ಕೇನು ಒಪ್ಕೊಂಡ್ರಲ್ವಾ? ಮತ್ತೇನ್ ಪ್ರಾಬ್ಲಮ್ ನಿನ್ಗೆ? ಅಕ್ಕ ಒಪ್ಕೊಂಡಿದ್ದು ಅಂತ ಮಾತ್ರ ಹೇಳ್ಬೇಡ, ನಾವು ಒತ್ತಾಯ ಮಾಡಿ ಒಪ್ಸಿರೋದು. ಅಣ್ಣ ಏನಣ್ಣ, ನಿನ್ನ ಅಂಗಡಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳೆಲ್ಲ ಬರಂಗಾಯ್ತು. ಏನು ಬಿಸ್ನೆಸ್ ಮ್ಯಾನ್? ಅಲ್ಲಿ ಇದರಲ್ಲ, ಅವರು 16 ಕಂಪ್ನಿ ಓನರು, ಕೋಟ್ಯಾಧಿಪತಿಗಳು. ಹೌದಾ? ಹೂವಣ್ಣ, ಇಲ್ಲೇ ಒಳಗಡೆ ಚೌಟ್ರಿ ಇದೆಯಲ್ಲ, ಅಲ್ಲೇ ಅವ್ರ ಮದ್ವೆ. ಹೋಗಿ ಹೋಗಿ ಅಂತವ್ರ ಹತ್ರ ದುಡ್ಡು ಕೇಳ್ತೀಯ ನೀನು. ಹೋಗಿ ಒಂದ್ ಫೋಟೋ ತೆಗಿಸ್ಕೊ. ಅಪ್ಪಿ ಫೋನ್ ಎತ್ತಿಲ್ಲ. ಸರ್, ನಿಮ್ ದುಡ್ಡೇನು ಬೇಡ, ನಿಮ್ ಮದುವೆಗೆ ನನ್ ಗಿಫ್ಟ್ ಅಂತ ಅನ್ಕಳಿ. ಒಂದೇ ಒಂದ್ ಫೋಟೋ ಕೊಡಿ ಸಾ. ಇಲ್ಲ ಕೊಡ್ತೀವಿ, 1 ನಿಮಿಷ. ಹಾ ಅಪ್ಪ. ಹಲೋ. ಹಾಪ. ಹಾ ಕಂದ, ಎಲ್ಲಿದ್ಯಾ? ಹಾಪ, ಬರ್ತಿದೀವಿ. ಹಾ, ಬೇಗ ಬಂದ್ಬಿಡು. ಅವರೆಲ್ಲ ಹೋದ್ರು, ಮಂಟಪ ಖಾಲಿ ಆಯ್ತು. ಬರ್ತಿದ್ದೀನಪ್ಪ. ಮಂಟಪ ಖಾಲಿ ಆಯ್ತು. ಅಣ್ಣ, ಮದ್ವೆಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಸರಿ ಕಣವ, ಕಾಸಲ್ಲಿ ಕೊಟ್ಬಿಡ್ತೀವಿ. ಸರಿ ಸರಿ. ಆದ್ರೆ ಅದ್ರ ಉದ್ದೇಶ ನಾವಿಬ್ರು ನಮ್ಮದೇ ಒಂದಿಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ಬೇಕು ಅನ್ನೋದಷ್ಟೇ ಆಗಿತ್ತು. ಬಿಕಾಸ್ ಐ ಲವ್ ಯು ಜೀವಾ. ಮಹಿ, ಪ್ಲೀಸ್, ಇವಾಗ ಅದನ್ನೆಲ್ಲ ದೊಡ್ಡದು ಮಾಡಬೇಡ, ಮರ್ತ್ಬಿಡು ಪ್ಲೀಸ್. ಇವಾಗ ಅದ್ರ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಖುಷಿ, ನಮ್ಮ ಹನಿಮೂನ್ ಹಾಳಾಗುತ್ತೆ ಅನ್ನೋದು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ. ಪ್ಲೀಸ್ ಜೀವ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನು ಹೀಗಿರ್ಬೇಡ. ನಾನು ಸಾರಿ ಕೇಳಿದ್ನಲ್ವಾ, ಇವಾಗ್ಲಾದ್ರೂ ನಗ್ಬೋದಲ್ವಾ? ಹೇಗ್ ನಗೋದು ಮಹಿ? ಕಣ್ಣು ಮುಚ್ಚಿದ್ರೆ ಅಕ್ಕನ ಮುಖನೇ ಕಾಣಿಸುತ್ತೆ. ಎಷ್ಟು ಹರ್ಟ್ ಆಗಿದೆ ಗೊತ್ತಾ ನನ್ಗೆ? ಓ ಕಮ್ ಆನ್ ಜೀವ, ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ನಾವಿಬ್ರು ನಮ್ಮ ಹನಿಮೂನಿಗೆ ಬಂದಿದ್ದೀವಿ. ಇದು ನಮಗೆ ತುಂಬಾ ಮೆಮೊರಬಲ್ ಆಗಿರ್ಬೇಕು. ಏನ್ ಮಾಮ್, ಈ ಮಂಟಪ ಈ ತರ ಇದೆ? ಇಂಥ ಕಡೆ ಜನಗಳು ಬಂದು ಅದ್ ಹೇಗ್ ಮದ್ವೆ ಮಾಡ್ತಾರ ಏನೋ. ಇಲ್ಲಿನ ಅಡ್ರೆಸ್ ಹೇಳೋದಕ್ಕೆ ನಾವೊಂದ್ 10 ಜನ ನಿಡ್ಬೇಕು. ನಮ್ ಗೆಸ್ಟ್ಗಳೇನಾರೋ ಈ ರೋಡ್ಗಳನ್ನ ನೋಡಿದ್ರೆ ವಾಪಸ್ ಹೋಗ್ಬಿಡ್ತಾರಷ್ಟೇ. ಇಲ್ಲಿ ಬರೀ ಮಡ್ ರೋಡೇ ಮಾಮ್. ಮೆಲ್ಲಿಗೆ ಮಾತಾಡು, ಇದು ನಮ್ ಪ್ರಾಬ್ಲಮ್ಮ. ಗೌತಮ್ಗೆ ಇಲ್ದಿರೋ ಚಿಂತೆ ನಮ್ಗೆ ಯಾಕೆ? ನೋಡು,
ಏನು ತೋರಿಸ್ಕೊಳ್ದೆ ನಗ್ನಗ್ತಾ ಇರಬೇಕು, ಅಷ್ಟೇ ನಮ್ಮ ಡ್ಯೂಟಿ. ಹಾ, ಅಲ್ಲಿರಿ. ಗೌತಮ್ ಬಂದ್ಮೇಲೆ ಒಟ್ಟಿಗೆ ಒಳಗೋಗ. ಸರಿ. ಹೊರಡು. ಅಯ್ಯೋ ಸಿಸ್ಟರ್, ಗಲ್ಲಿ ಗಲ್ಲಿ ಸುತ್ಕೊಂಡ್ ಬರೋಷ್ಟೊತ್ತಿಗೆ ಕುಡ್ದದೆಲ್ಲ ಇಳ್ದೋಗ್ಬಿಡ್ತು. ಅಲ್ಲ, ಬೆಂಗಳೂರಲ್ಲಿ ಇಂಥದ್ದೊಂದು ಏರಿಯಾ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲಿ ಬರೋಷ್ಟೊತ್ತಿಗೆ ಚಂದ್ರಯಾನ ಮಾಡಿದಷ್ಟು ಸುಸ್ತಾಗ್ಬಿಡ್ತು ಸಿಸ್ಟರ್. ಆಯ್ತಣ್ಣ, ಬಂದ್ಯಲ್ಲ, ಬಿಡು. ನೋಡೋಣ, ಈ ಮದ್ವೆ ಸ್ಮೂತ್ ಆಗಿ ನಡಿಬೇಕು. ನಮ್ಮ ಉದ್ದೇಶ ಮದ್ವೆ ಆಗೋದು. ಅದರಿಂದ ಅವ್ರಿಗೆ ಅವಮಾನ ಆಗ್ಬೇಕು. ಅವರೆಲ್ಲ ನಮ್ಮ ಮುಂದೆ ತಲೆ ಎತ್ತಿ ಓಡಾಡಬಾರ್ದು. ಹಾಗಾಗ್ಬೇಕು. ಡೋಂಟ್ ವರಿ ಸಿಸ್ಟರ್, ತಂಡಕ್ಕೂ ನಾನಿದ್ದೀನಲ್ಲ ಲಕ್ಕಿ ಲಕ್ಷ್ಮಿಕಾಂತ. ನೀನ್ ಸೆಕ್ಯೂರಿಟಿಗೆಲ್ಲ ಹೇಳಿದೆ ತಾನೆ? ನೋಡು, ಯಾವುದೇ ಕಾರಣಕ್ಕೂ ಮಾನ್ಯ ಒಳಗ್ ಬರಬಾರ್ದು. ಅವಳು ಏನಾದ್ರೂ ಒಳಗ್ ಬಂದ್ರೆ ಈ ಮದ್ವೆ ನಡೆಯೋದಿಲ್ಲ, ದೊಡ್ಡ ರಾಧಾಂತ ಆಗ್ಬಿಡತ್ತೆ. ಡೋಂಟ್ ವರಿ ತಂಡ ಕೂಲ್ ಸಿಸ್ಟರ್. ಇನ್ 10 minutes ಅಲ್ಲಿ ಎಲ್ಲ ಬೌನ್ಸರ್ಗಳಿಲ್ಲ ಹಾಜರಾಗಿರ್ತಾರೆ. ಎಲ್ಲ ಎಂಟ್ರಿ ಎಕ್ಸಿಟ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ. ಮಾನ್ಯ ಪೊಲೀಸ್ ಸ್ಟೇಷನ್ ಆರಾಮಾಗಿದ್ದಾಳೆ. ಅವಳು ಗಲ್ಲಿ ಗಲ್ಲಿ ಸುತ್ತಕೊಂಡು ಇಲ್ಲಿಗೆ ಬರಕ್ ಸಾಧ್ಯ ಇದೆಯಾ? ಇಟ್ಸ್ ಪಾಸಿಬಲ್? ಯಾವುದೇ ಎಂಟ್ರಿ ಎಕ್ಸಿಟ್ ಅಲ್ಲಿ ಅವಳಿಗೆ ಎಂಟ್ರಿ ಕೊಡಲ್ಲ. ಅಷ್ಟು ಟೈಟ್ ಸೆಕ್ಯೂರಿಟಿ Z+. ನೀನೇನ್ ಮಾಡ್ತೀಯೋ ಮಾಡ್ಕೊ, ಆದ್ರೆ ಮದ್ವೆಗೆ ಯಾವ ತೊಂದ್ರೆನೂ ಹಾಕ್ಬಿಡ್ದು. ಗೌತಮ್ ಬರ್ತಿದ್ದಾನೆ, ನಡಿ. ನಂಗೂ ಬೇಡಪ್ಪ. ಇವ್ರೆ ಬನ್ನಿ. ಜ್ಯೂಸ್ ಚೆನ್ನಾಗಿದೆ ರೀ. ಹೌದಾ? ಹಾ ತಗೋ, ತುಂಬಾ ಚೆನ್ನಾಗಿದೆ ಜ್ಯೂಸ್. ಬರ್ತಾ ತಗೋ ಜ್ಯೂಸ್. ಚೆನ್ನಾಗಿದ್ಯಾ? ಹಾ ಗೆಳೆಯ, ಜ್ಯೂಸ್ ಚೆನ್ನಾಗಿದೆ. ಬೇಡ, ಚೆನ್ನಾಗಿದೆ ಜ್ಯೂಸ್. ಸಿಸ್ಟರ್, ಒಂದು ನಿಮಿಷ. ಎಲ್ಲೋಗ್ತಿದ್ಯಾ? ಮಾಮ್ಸ್ ಎಲ್ಗೆ? ಇರೋ ಸ್ವಲ್ಪ ನನ್ನ ಜ್ಯೂಸು ಇಲ್ಲಪ್ಪ. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ? ಎರಡು ಚೆನ್ನಾಗಿದೆ ಸರ್. ಎರಡು ತಗೋತೀನಿ, ಯಾಕಂದ್ರೆ ಒಂದು ಬಿಟ್ರೆ ಮತ್ತೊಂದಕ್ಕೆ ಬೇಜಾರಾಗತ್ತಲ್ವಾ. ಚೆನ್ನಾಗಿದೆ ಅಂತ ಬಿಲ್ಡಪ್ ಕೊಟ್ಟೆ. ನಾನು ಕುಡಿದು ನೋಡಿ ಆಮೇಲೆ ಹೇಳ್ಬೇಕ ಬೇಡ ಯಾವ್ದು ಚೆನ್ನಾಗಿದೆ ಅಂತ. ಎರಡು ಚೆನ್ನಾಗಿಲ್ಲ, ತಗಡ. AC ಇಲ್ಲ, ಸೆಕೆ ಅಂತ ಸ್ವಲ್ಪ ಲಿಕ್ವಿಡ್ ತಗೊಳಕ್ ಬಂದ್ರೆ ಅದು ಚೆನ್ನಾಗಿಲ್ಲ. ಟೀಚರ್ ಬಂದೆ. ಗೌತಮ್, ನೀವು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇಟ್ಸ್ ಓಕೆ ಮೇಡಮ್. ನಿಮ್ಮ ಲಾಯರ್ ಆಗಿ ನಾನು ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಆದರೆ ಇದು ಸುಲಭದಂತೂ ಆಗಿರಲಿಲ್ಲ. ಅವರು ನಿಮ್ಮ ಮೇಲೆ ಹಾಕಿರೋದು ಸಣ್ಣ ಕೇಸನಲ್ಲ. ಬೇಲ್ ಸಿಕ್ಕಿರೋದಕ್ಕೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಗೊತ್ತು, ಆದರೆ ನನಗೀಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಗೌತಮ್ ದಿವಾನ್ನ ಮೀಟ್ ಮಾಡೋದು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಎಂಥದೇ ರಿಸ್ಕ್ ಬೇಕಾದರೂ ತಗೋತೀನಿ. ಹೇಗಾದರೂ ಸರಿ, ಮದುವೆ ಆಗೋದಕ್ಕಿಂತ ಮುಂಚೆ ನಾನು ಅವನ್ನ ಮೀಟ್ ಮಾಡಲೇಬೇಕು. ಅದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಬೇರೆ ಯಾರಿಂದನೂ ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಮೇಡಮ್, ನೀವೀಗ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ಪರ್ಮಿಷನ್ ಇಲ್ಲದೆ ಅವ್ರನ್ನ ಯಾರೂ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಟೈಟ್ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದಾರೆ. ಅದೇನಾದರೂ ಆಗಿರಲಿ, ನನಗಿದು ಲೈಫಿನ ಪ್ರಶ್ನೆ. ಪೂರ್ತಿ ಮುಳುಗೋಗೋ ಸ್ಟೇಜಲ್ಲಿರೋನ್ಗೆ ಒಂದು ಹುಲ್ ಕಡ್ಡಿ ಸಿಕ್ಕರೂ ಸಾಕಂತೆ. ಈಗ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಸೋತು ಕೈ ಕಟ್ ಕೂರೋದು ನಮ್ಮ ಮಂತನಕ್ಕೆ ಬಂದಿಲ್ಲ. ಹಠ ಅನ್ನೋದು ನನ್ನ ಬ್ಲಡ್ಡಲ್ಲೇ ಇದೆ. ಸೊ ನನ್ನ ಮುಂದೆ ಇರೋದು ಒಂದೇ ಆಪ್ಷನ್, ಅದು ಗೌತಮ್ ದಿವಾನ್ನ ಮೀಟ್ ಮಾಡೋದು. ಮೇಡಮ್, ನೀವು ತುಂಬ ರಿಸ್ಕ್ ತಗೊಳ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನೀವು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗೋದು, ಮತ್ತೆ ಏನಾದರೂ ಅರೆಸ್ಟ್ ಆದರೆ ನನ್ನ ಕೈಲಿ ಮಾತ್ರ ಅಲ್ಲ ಮೇಡಮ್, ಯಾರಿಂದಲೂ ನಿಮ್ಮನ್ನು ಸೇವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ. ಗೌತಮ್ ದಿವಾನ್ನ ಭೇಟಿ ಮಾಡೋದಕ್ಕಾಗದೆ ಹೋದ್ರೆ ಏನಂತೆ, ಅವ್ನ ಮದುವೆ ಆಗ್ತಿರೋ ಹುಡುಗಿನ ಭೇಟಿ ಮಾಡ್ತೀನಿ.
ಆ ಹುಡುಗಿಗೆ ಎಲ್ಲ ವಿಚಾರ ಹೇಳ್ತೀನಿ. ಆಗ ನಾನು ಅನ್ಕೊಳ್ಳೋದು ಆಟೋಮೆಟಿಕಲಿ ಆಗೋಗುತ್ತೆ. ಇನ್ ಮುಂದೆ ನನ್ನನ್ನು ತಡೆಯೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಏನು ಶುರುನಲ್ಲೇ ಒಂಟಿ ಸೀನ್ ಆಗ್ತಾ ಇದೆ. ನಾನು ಯಾಕೋ ಗೆಳೆಯ, ನೆಗಡಿ ಏನಾದ್ರು ಆಗಿದ್ದೇನೋ? ಧೂಳು ಟ್ಯಾಬ್ಲೆಟ್ಸ್ ತಂದಿದ್ಯಾ? ಅದು ಈ ಮದುವೆಗೆ ಬರೋ ಗಡ್ಬಿಡಿನಲ್ಲಿ ಮರ್ತು ಬಿಟ್ಟೆ ಚಿನ್ನ. ಅದಕ್ಕೆ ಬಂದ್ರು ನೋಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. AC ವರ್ಕ್ ಆಗ್ತಿಲ್ವಾ? ಒಂದ್ ನಿಮಿಷ. ಅಪ್ಪ, ಏನ್ ಕಂದ? ಗೌತಮ್ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. AC ವರ್ಕ್ ಆಗ್ತಿಲ್ವಾ? ಒಂಚೂರು ನೋಡ್ತೀರಾ ಪ್ಲೀಸ್? ಹಾ, ಒಂದ್ ನಿಮಿಷ. ಅಪ್ಪ ನೋಡಕ್ ಹೋಗಿದ್ದಾರೆ. ಗೌತಮ್ ಅವರು ಅಪ್ಪನ ಇಷ್ಟದಂಗೆ ಮದ್ವೆ ನಡೀಲಿ ಅಂದ್ರು. ಅವ್ರು ಕೇಳಿದ ಒಂದು ಬೇಸಿಕ್ ನೀಡ್ನು ನಾವು ಕೊಡಕ್ಕಾಗ್ತಿಲ್ವಲ್ಲ. ಏನಾಯ್ತು? ನೋಡಿ ಸರ್, ಫ್ಯಾನು ನೀವು ಮಳೆಯಂಗೆ ಈ ಕಡೆ ಒಂದು ಈ ಕಡೆ ಒಂದು ಹಿಡ್ಕೊಂಡು ಕೂತ್ಕೊಳ್ಳಕ್ ಹೇಳಿ, ತಣ್ಣಗಿರುತ್ತೆ. ನನಗೆ ಬರ್ತಾರ ಕೋಪದಲ್ಲಿ. ಅಯ್ಯೋ, ಇವ್ರ ಜನಕ್ಕೆ ಒಳ್ಳೇದು ಮಾಡಕ್ ಹೋದ್ರೆ ನಮ್ಗೆ ಅಂತ ಏನಾಗಿದೆ? ಅದಕ್ಕೆ ಸಣ್ಣ ಗಾಳಿ ಬರುತ್ತೆ. ಮಹಿ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಮಹಿ, ಮಹಿ, ಮುಖ ತೋರ್ಸು. ಟವೆಲ್ ತೆಗಿ ಪ್ಲೀಸ್. ಮುಖ ತೋರ್ಸು ಮಹಿ. ಓ ಗಾಡ್, ಏನ್ ಮಾಡ್ಕೊಂಡೆ ಮುಖಕ್ಕೆ? ಏನಾಗಿದೆ ನಿಂಗೆ? ಬ್ಲಡಿ ಫೇಸ್ ಪ್ಯಾಕ್ ಎಲ್ಲ ಅದರಿಂದನೇ ಆಗಿದ್ದು. ನಾನು ಈ ಮುಖನ ಹೇಗ್ ತೋರಿಸ್ಲಿ? ಈ ಮುಖ ಇಟ್ಕೊಂಡು ನಾನು ಆಚೆ ಹೇಗ್ ಓಡಾಡ್ಲಿ? ನಾನು ಏನ್ ಮಾಡ್ಲಿ? ನೀನು ಟೆನ್ಷನ್ ತಗೋಬೇಡ, ನೋಡು ಸಮಾಧಾನ ಮಾಡ್ಕೊ. ಅಲ್ ಡೂ ಒನ್ ಥಿಂಗ್, ರಿಸೆಪ್ಷನ್ಗೆ ಹೋಗಿ ಡಾಕ್ಟರ್ ಬರೋದಕ್ಕೆ ಹೇಳ್ತೀನಿ. ನಾನು ಹೋಗಿ ಡಾಕ್ಟರ್ ಕರ್ಕೊಂಡಿರ್ತೀನಿ. ನಾನೀಗ ತುಂಬಾ ಹುಷಾರಾಗಿರ್ಬೇಕು. ನನ್ನನ್ನ ಯಾರು ಕಂಡು ಹಿಡಿದೇ ಇರೋ ತರ ಒಳಗೆ ಹೋಗ್ಬೇಕು.
ಟಿಶ್ಯೂ ಪೇಪರ್. ಅಣ್ಣ, ಅವಳು ಲಾಕಪ್ ಅಲ್ಲೇ ಇದ್ದಾಳಲ್ವಾ? ಚಾನ್ಸ್ ಇಲ್ಲ ಹೊರಗೆ ಬರಕ್ಕೆ, ಡೋಂಟ್ ವರಿ. ಆದರೂ ಆ ಮಾನ್ಯನ ನಂಬಕ್ಕಾಗಲ್ಲ. ಅವಳು ಈ ವಿಷಯದಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾಳೆ. ಇಲ್ಲಿ ಬರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಯಾಕೆಂದ್ರೆ ಅವನು ಅವಳ ಭವಿಷ್ಯದ ಬಗ್ಗೆ ಕನಸು ಕಂಡಿರ್ತಾನೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿದಿರ್ತಾನೆ. ಭೂಮಿಕಾ ಅವ್ರ ತಂದೆನೋ ಅದಕ್ಕೇನು ಹೊರತಲ್ಲ. ಹೌದು, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಕೋಟಿಗಟ್ಟಲೆ ಖರ್ಚು ಮಾಡಿ ನನ್ನ ತಂಗೆ ಮದುವೆ ಮಾಡಿದ್ದೀನಿ. ಭೂಮಿಕಾ ಅವ್ರ ತಂದೆನೂ ಅಷ್ಟೇ. ಅವರು ಜೀವನ ಪರ್ಯಂತ ದುಡ್ದಿರೋ ದುಡ್ಡಲ್ಲಿ ಅವ್ರ ಮಗಳು ಮದುವೆ ಮಾಡ್ತಾ ಇದ್ದಾರೆ. ನನ್ನ ಕನಸು ಎಷ್ಟು ದೊಡ್ಡದೋ ಅವ್ರ ಕನಸು ಕೂಡ ಅಷ್ಟೇ ದೊಡ್ಡದು. ಅದರಿಂದ ಹಣದಿಂದಾಗ್ಲಿ ಅಥವಾ ಮಾಡೋ ಖರ್ಚಿಂದಾಗ್ಲಿ ಅಳಿಯೋದು ತಪ್ಪಾಗತ್ತೆ. ಎಲ್ಲಾ ಕಡೆ ಇರೋ ರೀತಿ ಇಲ್ಲೂ ಸಮಸ್ಯೆಗಳಿದೆ. ಹಾಗಂತ ಅದನ್ನ ದೊಡ್ಡ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನನಗಂತೂ ಇದರಿಂದ ಯಾವ ತೊಂದರೆನೂ ಆಗಿಲ್ಲ. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಮದುವೆ ಮಾಡ್ತಾ ಇರೋ ಭೂಮಿಕಾ ಅವ್ರ ತಂದೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರ ಕನಸಿನ ಮುಂದೆ ಈ ಸಮಸ್ಯೆಗಳೆಲ್ಲ ಬಹಳ ಚಿಕ್ಕದು. ಪ್ರೀತಿಯಿಂದ ಈ ಮದುವೆಗೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿರೋರು ಇಲ್ಲಿರ್ಬೋದು. ಇಲ್ಲ ತೀರಾ ಕಷ್ಟ ಆಗ್ತಾ ಇದೆ ಅನ್ಸ್ತಾ ಇರೋರು ದಯವಿಟ್ಟು ನಮ್ಮ ಗುಂಡಪ್ಪ ಹೇಳಿದ್ದು 100% ಸತ್ಯ. ಅದು ದೇವ್ರ ಮೆಚ್ಚೋ ಅಂತ ಮಾತು. ಮದುವೆ ಎನ್ನೋದು ಗಂಡು ಹೆಣ್ಣಿನ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನ ಹಣದಿಂದ ಅಳೆಯಕ್ಕಾಗಲ್ಲ. ಇಲ್ಲಿ ಯಾರಿಗಾದ್ರೂ ಈ ಮದುವೆ ಮಾಡ್ತಾ ಇರೋದ್ರಿಂದ ತೊಂದರೆ ಇದೆಯಾ? ಹೊರಗಡೆಯಿಂದ ಬಂದವ್ರಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಹೋಗ್ಬೋದವ್ರು. ಸಾರಿ. ಸದಾಶಿವ್, ನೀನ್ ಬರಪ್ಪ ಮೇಲೆ. ಶಾಸ್ತ್ರಿಗಳೇ, ನೀವು ಶುರು ಮಾಡಿ. ಶಕುಂತ್ಲಾ, ಎದ್ದು ಮೇಲ್ಗಡೆ ಬರ್ತಿರೋ ಅಥವಾ ಶಕೆ ಅಂತ ಅಲ್ಲೇ ಕೂತಿರ್ತಿರೋ? ಆತೆ ಬನ್ನಿ ಮತ್ತೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ತೊಳಿ ಹಾರ ಬದಲಾಯಿಸ್ಕೋಬೇಕು. ಓಂ ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಬನ್ನಿ ಮಾಂಗಲ್ಯ ಮುಟ್ಕೊಳ್ಳಿ. ಹೇಳಿ ಮಮ. ಹಾಕಿ ಹೂವು ಹಾಕಿ. ಧೂಪಮಾಗ್ರ ಸಮರ್ಪಯಾಮಿ. ಮಾಂಗಲ್ಯ ಎಲ್ಲರ ಹತ್ರ ಮುಟ್ಟಿಸ್ಕೊಂಬನ್ನಿ.
ಮಾಂಗಲ್ಯ ಧಾರಣೆ ಮಾಡಿ. ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಹರ್ಷನ ಇಟ್ಟು ತಾಳಿಗೆ ಪೂಜೆ ಮಾಡ್ಬೇಕಪ್ಪ. ಬರೀಪ್ಪ, ನೀವು ಆ ಕಡೆಗೆ, ನೀವು ಈ ಕಡೆ ಕೂತ್ಕೊಳ್ಳಿ. ಹುಡುಗಿ ತಂದೆ ಬಂದು ಕನ್ಯಾದಾನ ಮಾಡಿ. ನಿನ್ನ ಈ ತರ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ಕಣೆ. ನಾನಿಂಗ ಅವತ್ತಿಂದ ಹೇಳ್ತಿದ್ದೆ, ಒಂಟಿಯಾಗಿದ್ದಿದ್ ಸಾಕು, ಬೇಗ ಮದ್ವೆ ಆಗು ಅಂತ. ಅಂತೂ ಇಂತೂ ಮದ್ವೆ ಆಯ್ತಲ್ಲ. ಈಗ ಒಬ್ರು ಕಂಪ್ಯಾನಿಯನ್ ಬೇರೆ ಸಿಕ್ಕಿದಾರ ನಿನಗೆ. ನಾನು ಒಂಟಿ ಅಂದ್ರೆ ನೀನೇನು? ಆ ಒಂಟಿತನ ನಿನ್ಗೂ ಕಾಡಬಾರ್ದಲ್ವಾ? ಸೀತಾ, ನಿನಗೊಬ್ಬ ಕಂಪ್ಯಾನಿಯನ್ ಬೇಕು. ನನಗೆ ಯಾವಾಗ್ಲೂ ಮದ್ವೆ ಆಗುವಂತ ಅಡ್ವೈಸ್ ಮಾಡ್ತಿದ್ದೋಳು ನೀನು ಯಾಕೆ ಮದ್ವೆ ಆಗ್ತಿಲ್ಲ? ಯಾಕಂದ್ರೆ ನಾನು ಒಂಟಿ ಅಲ್ಲ, ನನ್ ಜೊತೆ ಸಿಹಿ ಇದ್ದಾಳೆ. ನಾನು ಸಿಹಿ ಬಗ್ಗೆ ಮಾತಾಡ್ತಿಲ್ಲ, ಕಂಪ್ಯಾನಿಯನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂಟಿಯಾಗಿ ನಿಂತು ಎಲ್ಲದನ್ನು ಎದುರಿಸಬಹುದು ಅನ್ನೋ ಧೈರ್ಯ ನಿನಗಿದೆ. ಬಟ್ ಒಂದೊಂದ್ಸತಿ ಅನ್ಸಲ್ವಾ ನಿನ್ಗೂ ಯಾರೋ ಆಸರೆ ಬೇಕು ಅಂತ? ಅನ್ಸುತ್ತೋ ಇಲ್ವೋ? ನಿನಗ್ ನೀನ್ ತುಂಬಾನೇ ಸುಳ್ಳು ಹೇಳ್ಕೊತಿದ್ಯಾ ಸೀತಾ. ಎಷ್ಟೇ ಒಂಟಿಯಾಗಿರ್ತೀನಿ ಅಂತ ಅನ್ಕೊಂಡ್ರು ನಿನ್ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡ್ಕೊಳಕ್ಕೆ ನಿನಗೊಬ್ಬ ಲೈಫ್ ಪಾರ್ಟ್ನರ್ ಬೇಕಲ್ವಾ? ಅದಕ್ಕೆ ಹೇಳ್ತೀನಿ, ಆದಷ್ಟು ಬೇಗ ನೀನು ಮದುವೆ ಆಗು ಅಂತ. ಸದ್ಯಕ್ಕೆ ನನ್ನ ತಲೆಯಲ್ಲಿ ಆತರ ಯಾವ ಯೋಚನೆನೂ ಇಲ್ಲ ಭೂಮಿ. ಈಗ ಸಿಹಿ ಒಬ್ಳೆ ನಾ ಜವಾಬ್ದಾರಿ. ನಾನು ಜವಾಬ್ದಾರಿಗೋಸ್ಕರನೇ ಮದುವೆ ಆಗಿದ್ದು. ನೀನು ನಿನ್ ಮಗಳಿಗೋಸ್ಕರನಾದ್ರೂ ಮದುವೆ ಆಗ್ಲೇಬೇಕಲ್ವಾ? ಅದು ನಿಂಗೆ ಈಗ ಅರ್ಥ ಆಗಲ್ಲ, ಸಿಹಿ ದೊಡ್ಡೋಳಾದ್ಮೇಲೆ ನಿಂಗೆ ಅರ್ಥ ಆಗತ್ತೆ. ಅಷ್ಟ ಕಾಲ ಮಿಂಚ್ ಹೋಗಿರುತ್ತೆ. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಏನೇನಾಗಿದ್ಯೋ ಅದಕ್ಕೆಲ್ಲ ನಾನೇ ಹೊಣೆ ಭೂಮಿ. ಇವತ್ತು ನೀನ್ ಖುಷಿಯಾಗಿರ್ಬೇಕಾದಿನ, ನಾವಿಬ್ರು ನೋಡಿ ಏನೇನೋ ಮಾತಾಡ್ತಾ ಇದೀವಿ. ಬಿಡು, ನಂದಿರ್ತಿದ್ದೆ. ಖುಷಿನ ಯಾರ ಜೊತೆ ಬೇಕಾದ್ರೂ ಹಂಚ್ಕೋಬಹುದು, ಆದ್ರೆ ದುಃಖನ, ಮನಸ್ಸಿನ ಮಾತನ್ನ ಫ್ರೆಂಡ್ಸ್ ಹತ್ರ ತಾನೇ ಹೇಳ್ಕೊಳ್ಬೇಕು. ಆಗ್ತಾನೆ ಅದು ಒಳ್ಳೆ ಫ್ರೆಂಡ್ಶಿಪ್. ಭೂಮಿಕಾ ಟೀಚರ್ ಸ್ಟೂಡೆಂಟ್ ಮಗಳ? ಅಲ್ಲ, ಸೀತಮ್ಮ ಮತ್ತೆ ಭೂಮಿ ಟೀಚರು ಇಬ್ರು ಕ್ಲೋಸ್ ಫ್ರೆಂಡ್ಸ್. ಓ, ಓಕೆ ಓಕೆ, ಸರಿ. ಇಬ್ರು ಮೈಸೂರು ಪಾಕ್ ತಿನ್ನೋಣ. ಇನ್ನೊಂದು ತಗೋ, ತಿನ್ನು. ಬೇಡ. ಯಾಕೆ? ಮೈಸೂರು ಪಾಕ್ ಅಂದ್ರೆ ಇಷ್ಟ ಅಲ್ವಾ? ಇಲ್ಲ, ನಾನು ಯಾವತ್ತೂ ಸ್ವೀಟ್ ತಿನ್ನೋ ಹಾಗಿಲ್ಲ. ಆಗ ಡಾಕ್ಟರ್ ಆಂಟಿ ನಮ್ ಸೀತಪ್ಪನ್ಗೆ ಬೈತಾರೆ, ನನ್ಗೆ ಶುಗರ್ ಇದೆ. ಅದ್ ಸರಿ, ನೀನ್ ಒಬ್ಳೆ ಇದೆಯಲ್ಲ, ಮಮ್ಮಿ ಡ್ಯಾಡಿಯಲ್ಲಿ? ಸೀತಮ್ಮ ಒಳಗಡೆ ಇದೆ, ನನ್ಗೆ ಡ್ಯಾಡಿ ಇಲ್ಲ.
ನನ್ ಮಗಳ ನಮ್ ಸೀತಮ್ಮನ ಜೊತೆ ನಾನು ಇದ್ದೀನಿ ಅಲ್ವಾ, ಹಾಗೆ ಭೂಮಿ ಟೀಚರ್ ಜೊತೆನು ಅವ್ರ ಮಗಳು ಇರ್ಬೇಕಲ್ವಾ? ನಿಮ್ಗೆ ಹಾಗೆ ಒಂದ್ ಮಗಳು ಇರ್ಬೇಕಲ್ವಾ? ಆಮೇಲೆ ತಾನೇ ನೀವು ಮದ್ವೆ ಆಗ್ತಿರೋದು. ಅಯ್ಯೋ ಪುಟ್ಟಿ, ಹಾಗೆಲ್ಲ ಕೇಳಬಾರ್ದಮ್ಮ. ಇಂಥ ದೊಡ್ಡ ದೊಡ್ಡ ಮಾತಾಡೋ ವಯಸ್ಸಲ್ಲ ನಿಂದು. ನಿನಗೆ ಏನು ಗೊತ್ತಾಗಲ್ಲ ಬಿಡು. ಎಲ್ಲ ಗೊತ್ತಾಗುತ್ತೆ. ನನ್ ಸ್ನಾನ ನಾನೇ ಮಾಡ್ಕೊಳ್ತೀನಿ, ನನ್ ಬಟ್ಟೆ ನಾನೇ ಹಾಕೊಳ್ತೀನಿ. ನನ್ ಚಿಕ್ಕವಳಾದ್ರೂ ದೊಡ್ಡವಳೆ. ಅದೇನಂತ ಪಟ್ ಅಂತ ಹೇಳಿ. ನಿಂಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ನಿನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ ಅಬ್ಬ ಆಗ್ತಾ ಇಲ್ಲ. ಸಿಹಿ ಸಾಕಾಟ ಹಿಡಿತು, ಇಳಿ ಕೆಳಗೆ. ಅಬ್ಬಾ ಯಾವಾಗ ಹೇಳ್ತೀರ ಅಂತ ಕಾಯ್ತಾ ಇದ್ದೆ. ಅಮ್ಮ ಕಾಮ್. ಬಿ ಕ್ಯಾಪಿಟಲ್. ಈಗ ನಿಮ್ ಗಂಡನ ಹೆಸರು ಈ ರೀತಿ ನಾಚ್ಕೊಳ್ಳೇ ಆಗಿಲ್ಲ. ಬೇಗ ಹೇಳಿ. ನಿಮ್ಗಿದೆಲ್ಲ ಯಾರು ಹೇಳ್ಕೊಟ್ಟಿದ್ದು? ಓ ಅದ ಪಕ್ಕದ ಮನೇಲಿ ಅಜ್ಜಿ ಇದಾರಲ್ಲ, ಅವ್ರಿಗೆ ಮದ್ವೆ ಆದಾಗ ನಿನ್ ಗಂಡನ ಹೆಸರು ಏನು ಅಂತ ಕೇಳಿದ್ರಂತೆ. ಅವ್ರು ಸಿಕ್ಕಾಪಟ್ಟೆ ನಾಚ್ಕೊಂಡ್ರಂತೆ. ಅದನ್ನ ಇವಳ ಹತ್ರ ಹೇಳಿದಾರೆ. ತಾಲಿಯಲ್ಲಿ ಇಟ್ಕೊಂಡು ನೆನಗ್ ಪ್ರಶ್ನೆ ಮಾಡ್ತಿದ್ದಾಳಷ್ಟೇ. ಈಗ ಗೊತ್ತಾಯ್ತಲ್ವಾ? ನೀವ್ ಹೇಳಿ. ಅದ್ಗೆ ಪಾಪ ಮಗು ಅಷ್ಟೊಂದು ಕೇಳ್ಕೋತಾ ಇದೆ, ಒಂದ್ಸರ್ತಿ ಹೇಳ್ಬಿಡಿ. ಗೌತಮ್, ರಾಂಗ್. ಹೀಗಲ್ಲ ಹೇಳೋದು. GAUTHAM. G ಕ್ಯಾಪಿಟಲ್. ಹೀಗೆ ಹೇಳೋದು. ಗಂಡ ಹೆಂಡತಿ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಪುಟ್ಟ. ಭೂಮಿ, ನಿಂಗೊಂದ್ ವಿಷಯ ಗೊತ್ತಾ? ನಮ್ಮನೆ ಅಕ್ಕಪಕ್ಕ ನನ್ನ ಕೊಲೀಗ್ಸ್ ಎಲ್ಲ ಒಂದ್ ವಿಷಯನ ನಂಬಿದ್ದಾರೆ. ಇವಳ ಮನ್ಸಿಂದ ಏನೇ ಹೇಳಿದ್ರು ನಿಜ ಆಗತ್ತೆ ಅಂತ. ಹಾಗಿದ್ರೆ ನೀವಿಬ್ರು ಲೈಫು ತುಂಬಾ ಚೆನ್ನಾಗಿರುತ್ತೆ.